ಬಸವ ಕಲ್ಯಾಣದಲ್ಲಿ ಯಾವ ಥರ ಓಪನ್ ಆಗಿ ಏನು ಭ್ರಷ್ಟಾಚಾರ ನಡೀಲತ್ತದ ಅದ್ರ ಬಗ್ಗೆ ಇದು ಎಲ್ಲ ನೋಡಿದ ಭಾಳ ಒಂದು ನೋವು ಆಗ್ತದೆ. ಏನಂದ್ರಪ್ಪ ಯಾವ ಥರ ಸಿಸ್ಟಮ್ ನಡೀತದ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲ ಒಂದು ಕರೆಕ್ಟಾಗಿ ಸಿಸ್ಟಮ್ ಅದ. ಅಲ್ಲಿಂದ ಒಂದು ಜನಪ್ರತಿನಿಧಿಗಳು ಅರ, MLA ಅರ, MP ಅರ, ಮಿನಿಸ್ಟರ್ ಅರ, ಥೋಡೇನೇ ಇದು ಅದ. ಎಲ್ಲ ಆಡಳಿತ ಎಲ್ಲ ಆಫೀಸರ್ ಕಡೆಗೇನಿಲ್ಲ. ಈಗ ಎಲ್ಲರೂ ಓಪನ್ ಆಗಿ ಜನರ ಬಲ್ಲಿ ಹಿಂಗೆ ಸುಲಿಗೆ ಮಾಡ್ಲತ್ತಾರ, ಲೂಟಿ ಮಾಡ್ಲತ್ತಾರ. ಈ ಜನಗಳು ಹೋಗ್ಬೇಕಿಲ್ಲಿ, ಯಾರಿಗೆ ಹೇಳಬೇಕು? ಮತ್ತು ನಮ್ಮ ಜನಗಳು ಭೀ ಏನ್ರಿ ಎಲ್ಲ ಸೆಟ್ ಆಗಿಬಿಟ್ರೆ ಎಲ್ಲ ಅವ್ರಿಗೆಲ್ಲ ಇದನ್ನ ಕಾಮನ್ ಅದ ಕೊಟ್ಟು ಯಾರು ಬಲ್ಲಿ ಭೀ ಇದು ಇಲ್ಲಗಿ ನಾವೊಂದು ಅವಾಜ್ ಇರ್ತಾರೆ ಏನೋ ಎಷ್ಟು ದಿನ ಅಂತ ಹಿಂಗೆ ಮಾಡ್ರಿ. ಒಬ್ಬರು ಬಲ್ಲಿ ಭೀ ಇದು ನಂಗೆ ಕಾಣ್ತಾ ಇಲ್ಲ. ಇಲ್ಲಾಗ ರಾಜಕಾರಣಿಗಳು ಎಷ್ಟು ತಪ್ಪದ ಅಷ್ಟು ತಪ್ಪು ಭೀ ನಾವು ಎನಿಸ್ತೇವೆ, ಜನಗಳು ಭೀ ತಪ್ಪದ. ಯಾಕಂದ್ರೆ ಯಾರೂ ಮುಂದೆ ಬರ್ತಾನೆ ಇಲ್ಲ. ಸಿಸ್ಟಮ್ ಸಂಗಟ ಎಲ್ಲರೂ ಸೆಟ್ ಆಗ್ತಾ ಇದ್ದಾರೆ. ನೀವು RTO ಆಫೀಸಿಗೆ ಹೋಗಿ ರೊಕ್ಕಲ್ದಿನ ಕೆಲಸ ಆಗಲ್ಲ, ತಹಸೀಲ್ಗೆ ಹೋಗಿ ರೊಕ್ಕಲ್ದಿನ ಕೆಲಸ ಆಗಲ್ಲ, ಮುನ್ಸಿಪಾಲ್ಟಿಗೆ ಹೋಗಿ ರೊಕ್ಕದ ಕೆಲಸನೇ ಆಗಲ್ಲ. ಒಂದು ಯಾವ್ದು ಭೀ ನೀವು ಏನು ಭೀ ತೊಗೊಳಕ್ಕೆ ಸಿಗ್ನೇಚರ್ ಮಾಡ್ಲಿಕ್ಕೆ ಹೋದ್ರೆ ರೊಕ್ಕ ಅಂದ್ರೆ ಇಷ್ಟು ಭ್ರಷ್ಟಾಚಾರ ಆಗ್ಯದ. ಅದು ಕಂಟ್ರೋಲ್ ಮಾಡೋದು ಕಂಟ್ರೋಲ್ ಯಾರು ಮಾಡ್ಬೇಕಂದ್ಮೇಲೆ, ಯಾಕಂದ್ರೆ ಅದು ಅದರಿಂದ ಎಲ್ಲರಿಗೆ ಪ್ರಾಫಿಟ್ ಆಗಲತ್ತು. ಆಫೀಸರ್ ಇರಲಿ, ಜನಪ್ರತಿನಿಧಿಗಳಿಗಿರಲಿ. ಈಗ ಅಲ್ಲಿಂದ ನಮ್ಮ ಶಾಸಕರು ಇದ್ದಾರೆ, ಚಾನು ಸಲಗರ್ ಅವರು. ಈಗ ಅವ್ರು ಆ್ಯಕ್ಚುಲಿ ಕರ್ತವ್ಯ ಇರೋದಪ್ಪ ಅಂದ್ರೆ ನಮ್ಮದು ಆಡಳಿತ ಸುಧಾರಿಸಬೇಕು. ಯಾಕಂದ್ರೆ ಅವರಲ್ಲಿ ಸರ್ಕಾರ ಇರಲಿ ಬಿಲ್ಡಿ ಅದು ಸೆಕೆಂಡ್ರಿ. ಆಡಳಿತ ಅಲ್ಲಿಂದ ಜನರು ಏನದಪ್ಪ ಅಂದ್ರೆ ಅವರಿಗೊಂದು ಅವಕಾಶ ಕೊಟ್ಟಿದ್ದಾರೆ, ಅವ್ರ ಮೇಲೆ ಒಂದು ವಿಶ್ವಾಸ ಮಾಡಿ ಅವರಿಗೆ ಆಯ್ಕೆ ಮಾಡಿದ್ದಾರೆ. 90,000ಕ್ಕಿಂತ ಜಾಸ್ತಿ ಅವ್ರಿಗೆ ಓಟ್ ಬಿದ್ದಾವೆ. ಅಷ್ಟು ಅವ್ರಿಗೆ ವಿಶ್ವಾಸ ಯಾವಾಗ ಕೊಟ್ಟು ಜನರಿಗೆ ಅವ್ರಿಗೆ ಆರಿಸ್ಯಾರ. ಬಟ್ ಅವ್ರ ಕರ್ತವ್ಯದಕ್ಕೆ ಅದೇ ಜನಗಳಿಗೆ ಏನದಪ್ಪ ಅಂದ್ರೆ ಒಂದು ಯಾವ್ದು ಭೀ ನೀವು ಆಫೀಸರಿಗೆ ಹೋದ್ರೆ ಯಾವುದೇ ಆಫೀಸಿಗೆ ಹೋದ್ರೆ ಅಲ್ಲಿಂದ ಕೆಲಸಗಳು ರೊಕ್ಕ ಇಲ್ದೇ ಆಗಬೇಕು. ಅವಾಗ ಮಾತ್ರ ನಿಮ್ದು ಏನದಪ್ಪ ಅಂದ್ರೆ ಒಂದು ಪ್ರಾಪರಾಗಿ ನಿಮ್ಗೊಂದು ವ್ಯಾಲ್ಯೂ ಸಿಗ್ತದೆ. ಮತ್ತೊಂದು ಜನಪ್ರತಿನಿಧಿ ಆಗಿದ್ದು ಈ ನಿಮ್ಗೊಂದು ಹೆಮ್ಮೆ ಆಗ್ತದೆ. ನೀವು ಯಾವುದೇ ಪಕ್ಷದವರಿರಲಿ, ಬಟ್ ಎಲೆಕ್ಷನ್ ಆಗೋಣ ಇದೇ ಥರ ಭ್ರಷ್ಟಾಚಾರ ಎಲ್ಲ ಕಡೆ ನಡೀತಾ ಇದೆ ಅಂದ್ರೆ ನಮ್ಮ ಜನಗೂ ಅನ್ನೆಸೆಸರಿ ಎಲ್ಲ ಕಷ್ಟಪಡ್ಲತ್ತಾರ ಅಂದ್ರೆ ಅದು ನೀವು ನೋಡ್ಕೊಂಡು ಸುಮ್ ಇರ್ತೀರಂದ್ರೆ ಅದು ನನಗೆ ಅನಿಸ್ತದೆ ವಾರ ನಾಟ್ ಗುಡ್ MLA. ಸೊ ನೀವು ಇದ್ರ ಬಗ್ಗೆ ನಾ ನೇರವಾಗಿ ಶಾಸಕರಿಗೆ ಹೇಳಕ್ಕೆ ಬಯಸ್ತೀನಿ, ಇದ್ರ ಬಗ್ಗೆ ನೀವು ಗಮನ ಹರಿಸಿರಿ. ನೀವು ಅಲ್ಲಿ ಭಾಳ ಎಲ್ಲ ಕಡೆ ಓಡಾಡ್ಲತ್ತೀರಿ, ಬಟ್ ಇದು ಯಾಕೆ ಹೋಗಿ ಹಿನ್ನತ್ತಕ್ಕೆ ನಂಗೆ ಅದು ಗೊತ್ತಾಗಿಲ್ಲ. ಎಲ್ಲ ಹಳ್ಳಿ ಊರಿಗೆ ನಡೆದಿರಿ, ಎಲ್ಲ ಜನಗಳಿಗೆ ಮಾತಾಡ್ಲತ್ತೀರಿ. ಸಡನ್ನಾಗಿ ಆಫೀಸ್ಗೆ ಹೋಗ್ರಿ, ಸಡನ್ನಾಗಿ ಅಲ್ಲೂ ನೀವು ಏನದಪ್ಪ ಅಂದ್ರೆ ಏನು ಕಷ್ಟ ನಡೆದದ ಆನ್ ದ ಸ್ಪಾಟ್ ಆಗಿ ಅಲ್ಲಿ ನೀವು ಹೋಗಿ ಅವರಿಗೆಂದ ವಿಚಾರಣೆ ಮಾಡಿರಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನಿಮ್ಗೆ ಕಾಣಿಸ್ರು ರೊಕ್ಕ ತುಂಬ ಅಂತೀರಿ, ಸಸ್ಪೆಂಡ್ ಮಾಡಿಸಿರಿ. ಇದು MLA ಬಂದು ಭಾಳ ಪವರ್ ಅದ. ಸರ್ಕಾರ ಇಲ್ಲಿ ಬಿಲ್ಡ್ ಇದು ಸೆಕೆಂಡ್ರಿ, MLA ಬಂದು ಭಾಳ ಪವರ್ ಅದ. MLA ಏನೂ ಮಾಡ್ಬೋದು. ಧನ್ಯವಾದ.